ಈತ ಪ್ರತಾಪ್ಗೆ ಕೈ ಜಾರಿ ಹೋಯ್ತಾ ಫೈನಲ್ ಟಿಕೆಟ್ ಅಂತಲೇ ಹೇಳ್ಬೋದು. ಹೌದು, ಈತ ವಿನಯ್ ಮಾಡಿದಂಥ ಮಾಸ್ಟರ್ ಗೇಮ್ ಪ್ಲಾನ್ಗೆ ಈಗ ಪ್ರತಾಪ್ ಬಲಿಯಾಗಿದ್ದಾನೆ. ಹಾಗಾದರೆ ವಿನಯಿಂದ ಅದು ಹೇಗೆ ಕೈ ಜಾರಿ ಹೋಯ್ತು ಅಂತ ನೋಡ್ತಾ ಹೋದರೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ಮುನ್ನ ಚಾನಲ್ಸ್ ಹುಡುಕೊಳ್ಳಿ, ಸಬ್ಸ್ಕ್ರೈಬ್. ಇಲ್ಲಿ ಕೊಟ್ಟಿರೋಂಥ ಟಾಸ್ಕಲ್ಲಿ ಯಾರನ್ನ ಆಟದಿಂದ ಹೊರಗೆ ಹಾಕಬೇಕು ಅಂತ ಹೇಳಲಾಗುತ್ತೆ. ಆಗ ಸಂಗೀತಗೆ ಹೇಳಿಕೊಟ್ಟಿರ್ತಾನೆ ಕೂಡ. ಹೌದು, ಸಂಗೀತಗೆ ಅದು ಚಾನ್ಸ್ ಸಿಗೋದಿಲ್ಲ, ಪ್ರತಾಪ್ಗೆ ಆ ಚಾನ್ಸ್ ಸಿಕ್ಬಿಡುತ್ತೆ. ಪ್ರತಾಪೇ ಸಂಗೀತನ ಹೊರಗೆ ಹಾಕ್ತಾನೆ. ಆದರೆ ಕಾರ್ತಿಕ್ಗೆ ಒಂದು ಚಾನ್ಸ್ ಸಿಗುತ್ತೆ. ಆ ಕಾರ್ತಿಕ್ ಆಗ ಹೇಳ್ಕೊಡ್ತಾನೆ, ವಿನಯ್ ನಿನಗೆ ಈಗ ಚಾನ್ಸ್ ಸಿಕ್ಕಿದೆ, ನೀನು ಯಾವುದೇ ಕಾರಣಕ್ಕೂ ಸಂಗೀತನ ಟಾರ್ಗೆಟ್ ಮಾಡಬೇಡ, ಪ್ರತಾಪ್ನ ಟಾರ್ಗೆಟ್ ಮಾಡು, ಪ್ರತಾಪೇ ನಮಗೆ ಟಫ್ ಕಾಂಪಿಟೇಟರ್ ಆಗೋದು ಅಂತ ಕೂಡ ಹೇಳ್ಕೊಡ್ತಾನೆ. ಅದರಿಂದ ವಿನಯನ ಮಾತಿಗೆ ಇನ್ಫ್ಲುಯೆನ್ಸ್ ಆದಂಥ ಕಾರ್ತಿಕ್ ಸರಿ ಹೌದು ನೀನು ಹೇಳೋದೇ ಕರೆಕ್ಟ್ ಅಂತ ಹೇಳಿ ಯೋಚನೆಯನ್ನು ಮಾಡಿದಂಥ ಅವನು ನೇರವಾಗಿ ಯಾರನ್ನ ನೀವು ಆಟದಿಂದ ಹೊರಗೆ ಹಾಕಲು ಪ್ರಯತ್ನ ಪಡ್ತೀನಿ ಅಂತ ಕೇಳಿದಾಗ ನಾನು ಪ್ರತಾಪ್ನೇ ಹೊರಗೆ ಹಾಕಲು ಪ್ರಯತ್ನ ಪಡ್ತೀನಿ. ಅವನು ಫೈನಲ್ಗೆ ಹೋಗೋದಕ್ಕೆ ಯಾವುದೇ ಕಾರಣಕ್ಕೂ ಅವನು ನಾಲಾಯಕ ಆಗಿದ್ದಾನೆ. ಆ ಕಾರಣಕ್ಕಾಗಿ ಈ ರೀಸನಿಂದ ಆತನೇ ನಾನು ಹೊರಗೆ ಹಾಕಲು ಕೂಡ ನಾನು ಇಚ್ಛೆ ಪಡ್ತೀನಿ ಅಂತ ಹೇಳಿ ಕಾರ್ತಿಕ್ ಈಗ ಪ್ರತಾಪ್ನೇ ಹೊರಗಿಟ್ಟಿದ್ದಾನೆ. ಹೌದು, ಸಂಗೀತಗೆ ಅವನು ಹೊರಗೆ ಹಾಕಿದರೆ ಕಾರ್ತಿಕ್ ಈಗ ಪ್ರತಾಪ್ನೇ ಹೊರಗೆ ಹಾಕಿದ್ದಾನೆ ವಿನಯ್ ಪ್ಲಾನ್.